ಹಾಯ್ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಇವತ್ತಿನ ಹೊಸ ಬ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ತಾವು ಹೇಗಿದ್ದೀರಿ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸ್ನೇಹಿತರೆ, ನಮ್ಮ ಫ್ರೆಂಡ್ ಊರಿಗೆ ಹೋಗ್ಬಿಟ್ಟಿದ್ದಾರೆ. ಸೊ ನಾನು ಒಬ್ಬನೇ ಇದ್ದೀನಿ. ಹಾಗಾಗಿ ಏನು ಮಾಡೋದು ಅಂತ ಟೈಮ್ ಪಾಸ್ ಮಾಡೋದೇ ಸ್ವಲ್ಪ ಕಷ್ಟ ಆಗ್ಬಿಟ್ಟಿದೆ. ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇತ್ತು, ಮುಗಿಸ್ಕೊಂಡೆ. ಸ್ವಲ್ಪ ಮಳೆ ಮೋಡಾಗಿತ್ತು, ಮನೆ ಹೊರಗಡೆ ಬಂದೆ. ಇಲ್ಲೇ ಕುತ್ಕೊಂಡು ಸ್ವಲ್ಪ ಚಿಲ್ ಮಾಡಿದೆ. ಹಾಗೆ ಎದುರುಗಡೆ ನೋಡ್ತೀನಿ, ಮಾವಿನಕಾಯಿ ಬಿಟ್ಟಿತ್ತು. ಸೊ ಮಾವಿನಕಾಯಿ ತಿನ್ನಬೇಕು ಅಂತ ಆಸೆ ಆಯಿತು. ಇಲ್ಲಿ ತೋರಿಸ್ತೀನಿ. ನೀವು ನೋಡ್ಬೋದು, ನಮ್ಮ ಸ್ಟುಡಿಯೋ ಎದುರುಗಡೆ ಹಲವಾರು ಮಾವಿನ ಮರಗಳಿದ್ದಾವೆ. ನೋಡ್ಬೋದು. ವೆದರ್ ನೋಡಿ ಯಾವ ಥರ ಆಗಿದೆ. ಮಳೆ ಮೋಡಾಗಿದೆ. ನಿನ್ನೆಲ್ಲ ಸಖತ್ತಾಗಿ ಮಳೆ ಬಂತು. ಇವತ್ತು ಕೂಡ ಮಳೆ ಇದೆ ಅಂತ ಅನಿಸುತ್ತೆ. ಈ ಮರ ಏನಿದೆ ನೋಡಿ, ಸಖತ್ತಾಗಿರುತ್ತೆ. ಹಣ್ಣುಗಳು ಮಾತ್ರ ಅಲ್ಟಿಮೇಟ್ ಇದೆ. ನಾನು ಕೊಯ್ದಿದ್ದೀನಿ. ಇವಾಗ ಯಾಕೋ ಮಾವಿನಕಾಯಿ ತಿನ್ಬೇಕು ಅಂತ ಅನಿಸ್ತು, ತಿನ್ಬೇಕು ಇವಾಗ. ನೋಡಿ, ಇದು ತೆಂಗಿನ ಮರ. ಸ್ನೇಹಿತರೆ, ನೀವು ನೋಡ್ಬೋದು, ಇವಾಗಷ್ಟೇ ಜಸ್ಟ್ ಕೊಯ್ದುಬಿಟ್ಟು ಇಟ್ಟಿದ್ದೀನಿ. 1 ಡಜನ್ ಹಣ್ಣಿದೆ. ಎಷ್ಟೆಷ್ಟು ದೊಡ್ಡದಾಗಿದೆ ನೋಡಿ. ಸೊ ಮಾವಿನಕಾಯಿ ಏನೋ ಕೊಯ್ದೆ. ಇವಾಗ ಅದಕ್ಕೆ ಸುಂದರ್ಶಿ ಮಾವಿನಕಾಯಿ ಸಿಕ್ತು. ಅಂದರೆ ನಮ್ಮೂರ ಕಡೆ ಸುಂದರ್ಶಿ ಅಂತೀವಿ, ಇಲ್ಲಿ ಬೆಂಗಳೂರು ಕಡೆ ಎಲ್ಲ ತೋತಾಪುರಿ ಅಂತಾರೆ. ಅದನ್ನು ಕಟ್ ಮಾಡಿ ಸ್ವಲ್ಪ ಮಸಾಲೆ ಗಿಸಾಲ ಎಲ್ಲ ಉದುರಿಸಿ ಪ್ರಿಪೇರ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಹೇಗೆ ರೆಡಿ ಮಾಡಿದ್ದೀನಿ ಅಂತ ಇವಾಗ ತೋರಿಸ್ತೀನಿ. ಹಾಗೆ ನಂದು ಹೊಸದು ಫೋಟ್ರೋನಿಕ್ಸ್ ಅವ್ರದ್ದು ಮೊಬೈಲ್ ಟ್ರೈಪಾಡ್ ತೊಗೊಂಡಿದ್ದೆ. ಚಿಕ್ಕದು ಪುಟಾಣಿ ಇದೆ, ಇಷ್ಟೇ ದೊಡ್ಡದಾಗಿದೆ. ಸೊ ಅದರಲ್ಲಿ ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಹೇಗೆ ಬರುತ್ತೆ ನೋಡೋಣ, ಸ್ಟೇಬಿಲಿಟಿ ಯಾವ ಥರ ಬರುತ್ತೆ ಅಂತ. ಸೊ ನಾನು ಏನೇನು ಹೊಸದಾಗಿ ಏನೇನು ಐಟಮ್ಗಳನ್ನು ತೊಗೊಂಡಿದ್ದೀನಿ ಎಲ್ಲದನ್ನು ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ ಅಂತ. ಸ್ವಲ್ಪ ದಿನ ಟೈಮ್ ಕೊಡಿ, ಸ್ವಲ್ಪ ಬ್ಯುಸಿ ಇದ್ದೀವಿ. ಸೊ ಇವಾಗ ಬನ್ನಿ, ಇವಾಗ ತೋರಿಸ್ತೀನಿ. ಸ್ನೇಹಿತರೆ, ನಾನು ಮನೆ ಹೊರಗಡೆ ಇದ್ದೀನಿ. ನೀವು ನೋಡ್ತಾ ಇರ್ಬೋದು. ತೋತಾಪುರಿಕಾಯಿಗೆ ಮಸಾಲಾನ ಹಾಕಿಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದು ತಿಂದರೆ ಸ್ವರ್ಗ ಗುರು, ಸ್ವರ್ಗ. ಸ್ನೇಹಿತರೆ, ಈ ಥರ ಮಾಡ್ಕೊಂಡು ತಿಂತಾಯಿದ್ರೆ ಏನು ಕೇಳ್ತೀರಾ, ಏನು ಟೇಸ್ಟ್ ಅಂತೀರಾ, ಸಖತ್ತಾಗಿದೆ. ಸ್ನೇಹಿತರೆ, ನೀವು ಕೂಡ ಮನೇಲಿ ಈ ಥರ ಮಾಡ್ಕೊಂಡು ತಿನ್ಬೋದು. ಹೇಗೆ ಮಾಡೋದು ಅಂತ ಗೊತ್ತಿಲ್ಲ ಅಂತಂದರೆ ವಿಡಿಯೋ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ. ಓಕೆನಾ? ಖಂಡಿತ ಒಂದು ವ್ಲಾಗ್ ಮಾಡ್ತೀನಂತೆ ಹೇಗೆ ಮಾಡೋದು ಅಂತ. ಅಂದರೆ ನನ್ನ ಸ್ಟೈಲಲ್ಲಿ ಸಖತ್ತಾಗಿರುತ್ತೆ. ಏನು ಟೇಸ್ಟ್ ಇರುತ್ತೆ ಗೊತ್ತಾ ಸ್ನೇಹಿತರೆ, ಅಲ್ಟಿಮೇಟ್ ಆಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಗೊತ್ತಿಲ್ಲ ಅಂತಂದರೆ ವಿಡಿಯೋ ಕಮೆಂಟಲ್ಲಿ ಹೇಳಿ, ಬೇಕಾದ್ರೆ ಒಂದು ವಿಡಿಯೋ ಮಾಡೋಣಂತೆ. ಸೊ ಇಲ್ಲೇ ಒಂದು ಚಿಕ್ಕದು ಅಳಿಲು ಬರ್ತಾಯಿದೆ. ಅಂದರೆ ಪ್ರಸಾದ ತಂದಿದ್ದೆ ದೇವಸ್ಥಾನದಿಂದ. ಸ್ವಲ್ಪ ಇಣಿಚಿ ಕಾಣಿಸ್ತು. ಇಲ್ಲಿ ಒಂದು ಚಿಕ್ಕ ಇಣಿಚಿ ಮರ ಇದೆ, ಆಯಿತಾ? ಅದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಪ್ರಸಾದ ಇಟ್ಟಿದ್ದೆ, ಅದು ತಿಂತಾಯಿದ್ದೆ. ಇವಾಗ ಒಂದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬನ್ನಿ. ಓಕೆನಾ? ನೋಡ್ಕೊಬಂದ್ರೆ ಸ್ನೇಹಿತರೆ, ವಿಡಿಯೋನ ಕ್ಯೂಟಾಗಿದೆ ಅಲ್ಲ ಅಳಿಲು. ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ವಿಡಿಯೋ ಮಾಡಿದ್ದು. ಸೊ ನೀವೆಲ್ಲ ಲೈಫ್ ಸ್ಟೈಲ್ ವ್ಲಾಗನ್ನು ಇಷ್ಟಪಡ್ತೀರಿ ಅಂತ ಅನಿಸುತ್ತೆ. ಏನಕ್ಕಂತಂದರೆ ನನ್ನ ಲೈಫ್ ಸ್ಟೈಲ್ ವ್ಲಾಗಿಗೆಲ್ಲ ಒಂದು ಮಟ್ಟಿಗೆ ಒಳ್ಳೆ ವ್ಯೂಸ್ ಬರ್ತಾಯಿದೆ. ಸೊ ನಾನು ರೀಸೆಂಟಾಗಿ ನನ್ನ ಹೆಲ್ಮೆಟ್ ಸೆಟಪ್ ಯಾವ ಥರ ಇದೆ, ಮತ್ತು ಒಂದು ನನ್ನ ಮೋಟೋ ಬ್ಲಾಗ್ ಸೆಟಪ್ಪಿಂದ ಒಂದು ರೈಡ್ ಕೂಡ ಮಾಡಿದ್ದೆ. ಅದಕ್ಕೆಲ್ಲ ಅಷ್ಟೊಂದು ವ್ಯೂಸ್ ಬಂದಿಲ್ಲ, ಏನು ಒಂದು 60-68 ವ್ಯೂಸ್ ಬಂದಿತ್ತು ಅಷ್ಟೇ. ಬಟ್ ಲೈಫ್ ಸ್ಟೈಲ್ ವ್ಲಾಗಿಗೆ ಲಾಸ್ಟ್ ಟೈಮ್ ಅಪ್ಲೋಡ್ ಮಾಡಿದವಾಗ ನಾವು ಊರಿಗೆ ಹೋದವಾಗ 400 ಎಷ್ಟೋ ಸಮಥಿಂಗ್ ಏನೋ ಬಂದಿದೆ. ಸೊ ನಿಮಗೆಲ್ಲರಿಗೂ ಲೈಫ್ ಸ್ಟೈಲ್ ವ್ಲಾಗ್ ಇಷ್ಟ ಆಗುತ್ತೆ ಅಂತಂದರೆ ವಿಡಿಯೋ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.
ಖಂಡಿತ ಒಳ್ಳೊಳ್ಳೆ ಲೈಫ್ ಸ್ಟೈಲ್ ಬ್ಲಾಗನ್ನು ಮಾಡೋಣಂತೆ. ಲೈಫ್ ಸ್ಟೈಲ್ ಬ್ಲಾಗ್ ಆದರೆ ಈಸಿ ಬಿಡಿ, ಡೈಲಿ ಬ್ಲಾಗ್ಗಳನ್ನ ಮಾಡೋದು ತೊಂದರೆ ಇಲ್ಲ. ಓಕೆನಾ? ಇಷ್ಟನ್ನು ಹೇಳ್ತಾ ಇವತ್ತಿನ ಈ ಮಿನಿ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾವು ಸಿಗ್ತೀವಿ ಮುಂದಿನ ಬ್ಲಾಗ್ನಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಬಾಯ್.